Hello everyone, welcome back to my channel. Today I am here to tell you tax liability table. In previous video we discussed about what is residential status, then types of residential status and basic and additional conditions. So this concept is normally ನಿಮಗೆ 50 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಈ ಕಾನ್ಸೆಪ್ಟ್ ನ like calculate the gross total income of ordinary resident, not ordinary resident and non resident ಈ ತರ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ನೀವು 50 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಫಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಟೇಬಲ್ ಏನಿದೆ ಇದು ನೀಟಾಗಿ ನಿಮಗೆ ಅರ್ಥ ಆಗಬೇಕು. ಸೊ ಫಸ್ಟ್ ಒನ್ ಇನ್ ಟ್ಯಾಕ್ಸ್ ಲಯಬಿಲಿಟಿ ಟೇಬಲ್ ಫಸ್ಟ್ ಒನ್ ಇನ್ಕಮ್ ಈಸ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಅಂದರೆ ಇನ್ ಕೇಸ್ ನೀವು ಇಂಡಿಯಾದಲ್ಲಿ ಇನ್ಕಮ್ ಅರ್ನ್ ಮಾಡಿ ಇಂಡಿಯಾದಲ್ಲಿ ಇನ್ಕಮ್ನ ರಿಸೀವ್ ಮಾಡಿದರೆ ಇನ್ ದಟ್ ಕೇಸ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ 3 heads. ಲೈಕ್ ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಾಮ್ ಅರ್ನಿಂಗ್ ಇನ್ಕಮ್ ಇನ್ ಇಂಡಿಯಾ ಆ್ಯಂಡ್ ರಿಸೀವಿಂಗ್ ದಟ್ ಇನ್ಕಮ್ ಇನ್ ಇಂಡಿಯಾ. ಇನ್ ದಟ್ ಕೇಸ್ ದಟ್ 5,000 ಇಸ್ ಟ್ಯಾಕ್ಸಬಲ್ ಇನ್ 5 heads. ಅಂದರೆ ರಾಮ್ ಇಂಡಿಯಾದಲ್ಲಿ ಇನ್ಕಮ್ನ ಅರ್ನ್ ಮಾಡಿದ್ದು ಇಂಡಿಯಾದಲ್ಲೇ ಆ ಇನ್ಕಮ್ನ ರಿಸೀವ್ ಮಾಡಿದರೆ ದಟ್ ಈಸ್ ಟ್ಯಾಕ್ಸಬಲ್ ಇನ್ 3 heads. ಕ್ಲಿಯರ್? ದೆನ್ ಸೆಕೆಂಡ್ ಒನ್ ಇನ್ಕಮ್ ಈಸ್ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ಅಂದರೆ ಇನ್ಕಮ್ ರಿಸೀವ್ ಮಾಡ್ತಿರೋದು ಇಂಡಿಯಾದಲ್ಲಿ ಬಟ್ ಆ ಇನ್ಕಮ್ನ ಅರ್ನ್ ಮಾಡಿರೋದು ಔಟ್ಸೈಡ್ ಇಂಡಿಯಾ. ಅಂದರೆ ಇಂಡಿಯಾ ಬಿಟ್ಟು ಹೊರಗಡೆ ಆ ಇನ್ಕಮ್ನ ಅರ್ನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅಜಯ್ ರಿಸೀವಿಂಗ್ ₹10,000 ಇನ್ ಇಂಡಿಯಾ, ದಟ್ ಇನ್ಕಮ್ ಈಸ್ ರಿಸೀವ್ಡ್ ಫ್ರಮ್ ಅಮೇರಿಕಾ. ಅಂದರೆ ಅಮೇರಿಕಾದಲ್ಲಿ ಆ ಇನ್ಕಮ್ನ ಅರ್ನ್ ಮಾಡ್ತಿರ್ತಾರೆ, ಆ ಇನ್ಕಮ್ ರಿಸೀವ್ ಮಾಡ್ತಿರೋದು ಇಂಡಿಯಾದಲ್ಲಿ. ಇನ್ಕಮ್ ರಿಸೀವಿಂಗ್ ಇನ್ ಇಂಡಿಯಾ ಬಟ್ ದಟ್ ಇನ್ಕಮ್ ಈಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ಅಮೇರಿಕಾದಲ್ಲಿ ಇನ್ಕಮ್ ಜನರೇಟ್ ಆಗ್ತಿದೆ, ಆ ಇನ್ಕಮ್ನ ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ ಇನ್ ದಟ್ ಕೇಸ್ ಆಲ್ಸೋ ದಟ್ ಈಸ್ ಟ್ಯಾಕ್ಸಬಲ್ ಇನ್ 3 heads. ಕ್ಲಿಯರ್? ದೆನ್ ಥರ್ಡ್ ಒನ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಹಿಯರ್ ಇನ್ಕಮ್ ಅರ್ನ್ ಮಾಡ್ತಿರೋದು ಇಂಡಿಯಾದಲ್ಲಿ ಬಟ್ ರಿಸೀವ್ ಮಾಡ್ತಿರೋದು ಔಟ್ಸೈಡ್ ಇಂಡಿಯಾದಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಯಾವುದೋ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ನ ನಿಮಗೆ ಒಂದು 20,000 ಇನ್ಕಮ್ ಅರ್ನ್ ಆಗ್ತಿದೆ. ಬಿಸ್ನೆಸ್ ರನ್ ಮಾಡ್ತಿರೋದು ಅಥವಾ ಥ್ರೂ ಸ್ಯಾಲ್ರಿ ಸಮಥಿಂಗ್ ಯಾವುದೋ ಒಂದು ಬಿಸ್ನೆಸ್ಸಿಂದ ಅಥವಾ ನಿಮಗೆ ಇನ್ಕಮ್ ಜನರೇಟ್ ಆಗ್ತಿದೆ, ಆ ಇನ್ಕಮ್ ಅರ್ನ್ ಮಾಡ್ತಿರೋದಲ್ಲಿ ನೀವು ಇಂಡಿಯಾದಲ್ಲಿ ಇನ್ಕಮ್ ಅರ್ನ್ ಮಾಡಿದ್ದು ಆ ಇನ್ಕಮ್ನ ನೀವು ಬೇರೆ ಕಂಟ್ರಿನಲ್ಲಿ ಲೈಕ್ ಜರ್ಮನಲ್ಲಿ ರಿಸೀವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ದಟ್ ಮೀನ್ಸ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ದಟ್ ಇನ್ಕಮ್ ಈಸ್ ರಿಸೀವ್ಡ್ ಇನ್ ಜರ್ಮನಿ. ಮೀನ್ಸ್ ಔಟ್ಸೈಡ್ ಇಂಡಿಯಾ. ಎಲ್ಲರೂ ತಗೊಳ್ಳಿ, ನೀವು ಇಂಡಿಯಾ ಬಿಟ್ಟು ಬೇರೆ ಕಡೆ ರಿಸೀವ್ ಮಾಡಿದರೆ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ 3 heads. ಕ್ಲಿಯರ್? ಸೊ ಈ ಮೂರು ಕಂಡೀಷನ್ಗೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ ನೋಡಿ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ ರಿಸೀವ್ಡ್, ಇನ್ಕಮ್ ಅರ್ನ್ಡ್. ಸೊ ಈ ಮೂರು ಕೇಸಲ್ಲೂ ಕೂಡ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಮೂರು ಕಾಲಮಲ್ಲಿ ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ. 3 ಹೆಡ್ಡಲ್ಲೂ ಕೂಡ ಅಮೌಂಟನ್ನು ತೋರಿಸ್ಬೇಕು. ಕ್ಲಿಯರ್? ನೀವು ಒಂದು ಇನ್ಕಮ್ನ ಇಂಡಿಯಾದಲ್ಲಿ ರಿಸೀವ್ ಮಾಡಿ ಇಂಡಿಯಾದಲ್ಲೇ ಅರ್ನ್ ಮಾಡಿ, ಅಥವಾ ಇಂಡಿಯಾದಲ್ಲಿ ಇನ್ಕಮ್ನ ರಿಸೀವ್ ಮಾಡಿ ಬೇರೆ ಯಾವುದೇ ಕಂಟ್ರಿನಲ್ಲಿ ಅದನ್ನು ಅರ್ನ್ ಮಾಡಿ, ಅಥವಾ ಇಂಡಿಯಾದಲ್ಲಿ ಅರ್ನ್ ಮಾಡಿದ್ದು ಬೇರೆ ಕಂಟ್ರಿನಲ್ಲಿ ಅದನ್ನು ರಿಸೀವ್ ಮಾಡಿದರೂ ಕೂಡ ಸೊ ಬಟ್ ಇಂಡಿಯಾ ಜೊತೆ ಏನಿರಬೇಕು, ಲಿಂಕ್ ಇರಬೇಕು. ಇನ್ ದಟ್ ಕೇಸ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ 3 heads. ಒಂದು ಇಂಡಿಯಾದಲ್ಲಿ ರಿಸೀವ್ ಮಾಡಿ, ಇಲ್ಲ ಇಂಡಿಯಾದಲ್ಲಿ ಅರ್ನ್ ಮಾಡಿ, ಅಥವಾ ಎರಡೂ ಕೂಡ ಇಂಡಿಯಾದಲ್ಲಿ ಮಾಡಿದರೂ ಕೂಡ ಇಟ್ ಈಸ್ ಟ್ಯಾಕ್ಸಬಲ್ ಇನ್ 3 heads. ಇದು ಮೂರನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು, ನೆನ್ಪಿಟ್ಕೋಬೋದು. ಕ್ಲಿಯರ್? ದೆನ್ ನೆಕ್ಸ್ಟ್ ಒನ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಓಕೆ, ಕಂಟ್ರೋಲ್ಡ್ ಇನ್ ಇಂಡಿಯಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಂದರೆ ನಿಮಗೆ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಿರೋದು ಮತ್ತು ರಿಸೀವ್ ಆಗ್ತಿರೋದು ಎರಡೂ ಕೂಡ ಔಟ್ಸೈಡ್ ಇಂಡಿಯಾದಲ್ಲಿದೆ, ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ, ಸೊ ನಿಮಗೆ ಬಿಸ್ನೆಸ್ ಮತ್ತು ಪ್ರೊಫೆಷನಿಂದ ಇನ್ಕಮ್ ಅರ್ನ್ ಮಾಡ್ತಿದ್ದೀರಾ, ದೆನ್ ರಿಸೀವ್ ಕೂಡ ಮಾಡ್ತಿದ್ದೀರಾ ಬೋತ್ ಇನ್ ಔಟ್ಸೈಡ್ ಇಂಡಿಯಾ ಬಟ್ ದಟ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಈಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಕ್ಲಿಯರ್? ಸೊ ನೀವೇನು ಒಂದು ಇನ್ಕಮ್ ಅರ್ನ್ ಮಾಡ್ತೀರಾ, ರಿಸೀವ್ ಮಾಡ್ತೀರಾ ಬೋತ್ ಇನ್ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಅಥವಾ ಪ್ರೊಫೆಷನ್, ಇದನ್ನು ಕಂಟ್ರೋಲ್ ಮಾಡ್ತಿರೋದು ಯಾರು, ಇಂಡಿಯಾದವರು. ಇನ್ ದಟ್ ಕೇಸ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ 2 heads. ದಟ್ ಈಸ್ ಆರ್ಡಿನರಿ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕಾಲಮಿಗೆ ಟ್ಯಾಕ್ಸಬಲ್ ಇರುತ್ತೆ. ಲಾಸ್ಟ್ ನಾನ್ ರೆಸಿಡೆಂಟ್ ಕಾಲಮಿಗೆ ದೆರ್ ಈಸ್ ನೋ ಟ್ಯಾಕ್ಸ್, ನಿಲ್ ಅಂತ ತೋರಿಸ್ಬೇಕು. ನಾನ್ ರೆಸಿಡೆಂಟ್ ಕಾಲಮಿಗೆ ಏನು ಮಾಡ್ತೀರಾ, ಇಲ್ಲಿ ನಿಲ್ ಅಂತ ತೋರಿಸ್ಬೇಕು. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್. ಸೊ ಇಫ್ ಯು ಆರ್ ರನ್ನಿಂಗ್ ಸಮ್ ಕ್ಲಾತಿಂಗ್ ಬಿಸ್ನೆಸ್ ಇನ್ ಜರ್ಮನಿ ಅಂತ ಅನ್ಕೊಳ್ಳಿ. ಸೊ ಜರ್ಮನಿನಲ್ಲಿ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಿದ್ದೀರಾ. ಸೊ ಜರ್ಮನಿಯಲ್ಲಿ ಬಿಸ್ನೆಸ್ ರನ್ ಮಾಡ್ತಿದ್ದೀರಾ ಮೀನ್ಸ್ ನಿಮ್ಮದು ಇನ್ಕಮ್ ಅರ್ನ್ ಆಗ್ತಿರೋದಲ್ಲಿ ಜರ್ಮನಿನಲ್ಲಿ. ದೆನ್ ಇಫ್ ಯು ಆರ್ ರನ್ನಿಂಗ್ ಬಿಸ್ನೆಸ್ ಇನ್ ಜರ್ಮನಿ
ಯು ಆರ್ ಅರ್ನಿಂಗ್ ಆ್ಯಂಡ್ ರಿಸೀವಿಂಗ್ ದಟ್ ಅಮೌಂಟ್ ಇನ್ ಜರ್ಮನಿ ಓನ್ಲಿ. ಓಕೆ, ನೀವು ಇನ್ಕಮ್ ಅರ್ನ್ ಮಾಡ್ತಿರೋದು ರಿಸೀವ್ ಮಾಡ್ತಿರೋದು ಎರಡೂ ಕೂಡ ಬಿಸ್ನೆಸ್ಸಿಂದ, ಅದು ರಿಸೀವ್ ಮಾಡ್ತಿರೋದು ಕೂಡ ಜರ್ಮನಿನಲ್ಲೇ ಅಂತ ಅಂದ್ಕೊಳ್ಳಿ. ಇನ್ ದಟ್ ಕೇಸ್ ದಟ್ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಆ ಬಿಸ್ನೆಸ್ ಏನಾದರೂ ಇಂಡಿಯಾದವ್ರು ಕಂಟ್ರೋಲ್ ಮಾಡ್ತಿದ್ರೆ ಮಾತ್ರ ದಟ್ ಈಸ್ ಟ್ಯಾಕ್ಸಬಲ್ ಇನ್ 2 ಹೆಡ್ಸ್. ಕ್ಲಿಯರ್? ಆ ಕೇಸಲ್ಲಿ ಮಾತ್ರ 2 ಕಾಲಮಿಗೆ, ಅಂದರೆ ಆರ್ಡಿನರಿ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಟ್ಯಾಕ್ಸಬಲ್ ಹಾಕ್ತೀರಾ. ಲಾಸ್ಟ್ ಒನ್ ನಾನ್ ರೆಸಿಡೆಂಟ್ಗೆ ದೇರ್ ಇಸ್ ನೋ ಟ್ಯಾಕ್ಸ್, ಅಂದರೆ ನಿಲ್ ಅಂತ ತೋರಿಸ್ಬೇಕು. ದೆನ್ ಇದರಲ್ಲಿ ಇನ್ನೊಂದು ಬರುತ್ತೆ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ದಟ್ ಬಿಸ್ನೆಸ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಫಸ್ಟ್ ಏನಿತ್ತು, ಕಂಟ್ರೋಲ್ಡ್ ಇನ್ ಇಂಡಿಯಾ ಇತ್ತು ಸೇಮ್, ಬಟ್ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡ್ತಿರೋದು ಇಂಡಿಯಾ ಇತ್ತು. ಸೆಕೆಂಡ್ ಒನ್ ಏನು ಹೇಳುತ್ತೆ, ದಟ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಕ್ಲಿಯರ್? ಸೊ ಅಂದರೆ ಇನ್ಕಮ್ ಅರ್ನ್ ಆಗ್ತಿರೋದು ರಿಸೀವ್ ಆಗ್ತಿರೋದು ಎರಡೂ ಕೂಡ ಔಟ್ಸೈಡ್ ಇಂಡಿಯಾದಿಂದ. ಸೊ ಯಾವುದರಿಂದ ನಿಮಗೆ ಇನ್ಕಮ್ ಬರ್ತದೆ, ಒಂದು ಬಿಸ್ನೆಸ್ ಅಥವಾ ಪ್ರೊಫೆಷನಿಂದ ಬರಬೇಕು. ಆ ಬಿಸ್ನೆಸ್ ಮತ್ತು ಪ್ರೊಫೆಷನ್ ವಿಚ್ ಈಸ್ ನಾಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಮೀನ್ಸ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಯವರೇ ಅರ್ನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರನ್ನಿಂಗ್ ಬಿಸ್ನೆಸ್ ಇನ್ ಜರ್ಮನಿ, ಕ್ಲಿಯರ್, ನಿಮ್ಮದು ಬಿಸ್ನೆಸ್ ಜರ್ಮನಿನಲ್ಲಿದೆ, you are running business in Germany and receiving that earnings in Germany only, that business is controlled from Bangladesh ಅಂತ ಅನ್ಕೊಳ್ಳಿ. ಬಿಸ್ನೆಸ್ ರನ್ ಮಾಡ್ತಿರೋದು ಜರ್ಮನಿನಲ್ಲಿ, ಅದು ಇನ್ಕಮ್ ಜನರೇಟ್ ಆಗ್ತಿರೋದು ಮೀನ್ಸ್ ಅರ್ನ್ ಆಗ್ತಿರೋದು ಜರ್ಮನಿನಲ್ಲಿ, ಅರ್ನ್ ಮಾಡ್ತಿರೋದು ಅಲ್ಲೇ ಅರ್ನ್ ಮಾಡ್ತಿದ್ದೀರಾ, ಅಲ್ಲೇ ರಿಸೀವ್ ಮಾಡ್ತಿದ್ದೀರಾ ಫ್ರಮ್ ಬಿಸ್ನೆಸ್ಸಿಂದ. ಬಟ್ ದಟ್ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ಬಾಂಗ್ಲಾದೇಶ್. ಆ ಬಿಸ್ನೆಸ್ಸನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ, ಬಾಂಗ್ಲಾದೇಶದವರು. ಇನ್ ದಟ್ ಕೇಸ್ ಟ್ಯಾಕ್ಸಿಬಲ್ ಓನ್ಲಿ ಇನ್ ಫಸ್ಟ್ ಹೆಡ್, ದಟ್ ಈಸ್ ನಾಟ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಓನ್ಲಿ ಫಸ್ಟ್ ಹೆಡ್ಡಲ್ಲಿ ಮಾತ್ರ ಟ್ಯಾಕ್ಸ್ ತೋರಿಸ್ತೀರಾ. ರಿಮೈನಿಂಗ್ 2 ಕಾಲಮ್ಸ್ ದಟ್ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ಗೆ ನಿಲ್ ಅಂತ ತೋರಿಸ್ಬೇಕು. ದಟ್ ಮೀನ್ಸ್ ನೋ ಟ್ಯಾಕ್ಸ್. ಹಾಗಾಗಿ ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ. ದಟ್ ಮೀನ್ಸ್ ದೆರ್ ಇಸ್ ನೋ ಟ್ಯಾಕ್ಸ್ ಫಾರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಕ್ಲಿಯರ್ ಆಯಿತಾ? ಅಂದರೆ ಫಸ್ಟ್ ಒನ್ ಏನಿದೆ, ಇಲ್ಲಿ ಬಿಸ್ನೆಸ್ ಮತ್ತು ಪ್ರೊಫೆಷನಿಂದನೇ ಇನ್ಕಮ್ ಬರ್ತಿದೆ. ಇಲ್ಲಿ ಇಂಡಿಯಾದ ಕಂಟ್ರೋಲ್ ಮಾತ್ರ ಇದೆ, ಇಂಡಿಯಾದಲ್ಲಿ ರಿಸೀವ್ ಮಾಡಲ್ಲ. ನೆನಪಿರಲಿ, ಇನ್ ಕೇಸ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಇನ್ಕಮ್ ಒಂದು ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ ಅಗೇನ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ 3 ಹೆಡ್ಸ್. ಇಂಡಿಯಾದಲ್ಲಿ ಅರ್ನ್ ಮಾಡಿದರೆ ಅಥವಾ ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ ಟ್ಯಾಕ್ಸಬಲ್ ಇನ್ 3 ಹೆಡ್ಸ್. ಇಲ್ಲಿ ಇಂಡಿಯಾ ಅರ್ನ್ ಮಾಡ್ತಿಲ್ಲ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿಲ್ಲ. ಕ್ಲಿಯರ್? ಅರ್ನ್ ಮಾಡ್ತಿರೋದು ಮತ್ತು ರಿಸೀವ್ ಮಾಡ್ತಿರೋದು ಎರಡೂ ಕೂಡ ಔಟ್ ಆಫ್ ಇಂಡಿಯಾ, ಬಟ್ ಆ ಬಿಸ್ನೆಸ್ ಕಂಟ್ರೋಲ್ ಮಾಡ್ತಿರೋದು ಮಾತ್ರ ಇಂಡಿಯಾದಲ್ಲಿ. ಇನ್ ದಟ್ ಕೇಸ್ ಓನ್ಲಿ ಟ್ಯಾಕ್ಸಬಲ್ ಇನ್ 2 ಹೆಡ್ಸ್. ಲಾಸ್ಟ್ ಒನ್ ಇಸ್ ನಿಲ್. ದೆನ್ ಇನ್ ಕೇಸ್ ಅರ್ನ್ ಮಾಡ್ತಿರೋದು ರಿಸೀವ್ ಮಾಡ್ತಿರೋದು, ಯಾವುದೇ ಒಂದು ಇನ್ಕಮ್ನ ಅರ್ನ್ ಮಾಡೋದು ಮತ್ತು ರಿಸೀವ್ ಮಾಡೋದು ಔಟ್ಸೈಡ್ ಇಂಡಿಯಾ ಆಗಿತ್ತು, ಆ ಬಿಸ್ನೆಸ್ಸನ್ನು ಔಟ್ಸೈಡ್ ಇಂಡಿಯಾದವರೇ ಕಂಟ್ರೋಲ್ ಮಾಡ್ತಾರೆ. ಅಂದರೆ ಇಂಡಿಯಾದ ಜೊತೆ ಏನೂ ಲಿಂಕ್ ಇಲ್ಲ. ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿಲ್ಲ, ಇಂಡಿಯಾದಲ್ಲಿ ಅರ್ನ್ ಮಾಡ್ತಿಲ್ಲ, ಇಂಡಿಯಾದವ್ರು ಕಂಟ್ರೋಲು ಮಾಡ್ತಿಲ್ಲ. ಆ ಬಿಸ್ನೆಸ್ಸಿಗೂ ಇಂಡಿಯಾಗೂ ಏನು ಸಂಬಂಧನೇ ಇಲ್ಲ. ಇನ್ ದಟ್ ಕೇಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ಫಸ್ಟ್ ಹೆಡ್ ಆ್ಯಂಡ್ ಲಾಸ್ಟ್ 2 ಕಾಲಮ್ಸ್ ಆರ್ ಶೋನ್ ಆಸ್ ನಿಲ್. ಓಕೆ, ಲಾಸ್ಟ್ ಒನ್, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಪ್ರೀವಿಯಸ್ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಇತ್ತು. ಇಲ್ಲಿ ನೋಡಿ, ಇನ್ಕಮ್ ಅರ್ನ್ ಮಾಡ್ತಿರೋದು ಮತ್ತು ರಿಸೀವ್ ಮಾಡ್ತಿರೋದು ಔಟ್ಸೈಡ್ ಇಂಡಿಯಾದಲ್ಲಿ. ಇಲ್ಲಿ ಇನ್ಕಮ್ ಅರ್ನ್ ಆಗ್ತಿದೆ ಮತ್ತು ರಿಸೀವ್ ಆಗ್ತಿದೆ, ಎರಡೂ ಕೂಡ ಔಟ್ಸೈಡ್ ಇಂಡಿಯಾ. ಅದರ್ ದೆನ್ ಬಿಸ್ನೆಸ್ ಮತ್ತು ಪ್ರೊಫೆಷನ್, ನಿಮಗೆ ಇನ್ಕಮ್ ಬರ್ತಿರೋದು ಬಿಸ್ನೆಸ್ ಮತ್ತು ಪ್ರೊಫೆಷನ್ನ ಬಿಟ್ಟು ಬೇರೆ ಸೋರ್ಸಿಂದ ಇನ್ಕಮ್ ಜನರೇಟ್ ಆಗುತ್ತೆ. ಕ್ಲಿಯರ್? ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಕೇಳ್ಬೋದು, ಮೇಡಮ್ ಅದರ್ ದೆನ್ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಅಂದರೆ ಯಾವ್ಯಾವುದು ಅಂತ. ಯಾವುದಾಗಿರುತ್ತೆ? ಇನ್ ಕೇಸ್ ನಿಮಗೆ ಏನಾದರೂ ಲಾಟ್ರಿ ಹೊಡಿತು ಅಂದರೆ, ಸೊ ಇಟ್ಸ್ ನಾಟ್ ಅ ಬಿಸ್ನೆಸ್, ಇಟ್ಸ್ ನಾಟ್ ಅ ಪ್ರೊಫೆಷನ್. ಇನ್ ಕೇಸ್ ನೀವೇನಾದರೂ ಹಾರ್ಸ್ ರೇಸ್ ರನ್ ಮಾಡ್ತಿದ್ರು, ಕ್ರಾಸ್ವರ್ಡ್ ಪಝಲ್ಸಲ್ಲಿ ಗೆದ್ದಿದ್ರೆ, ದೆನ್ ಇನ್ ಕೇಸ್ ನಿಮ್ಮದು ಫಾರಿನ್ನಲ್ಲಿ ಏನಾದರೂ ಅಗ್ರಿಕಲ್ಚರ್ ಇದೆ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ದಟ್ ಈಸ್ ಫುಲ್ಲಿ ಎಕ್ಸೆಂಟ್. ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ದೆರ್ ಇಸ್ ನೋ ಟ್ಯಾಕ್ಸ್ ಫಾರ್ ದಟ್ ಇನ್ಕಮ್. ಅದೇ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ದಟ್ ಈಸ್ ಕಮ್ಸ್ ಅಂಡರ್ ದಿಸ್ ಹೆಡ್. ಓಕೆ, ದಟ್ ಈಸ್ ಅದರ್ ದ್ಯಾನ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಕ್ಲಿಯರ್? ಸೊ ಆ ಥರದ್ದು ಇನ್ಕಮ್ ಇದ್ದರೆ, ಇನ್ಕಮ್ ಅರ್ನ್ ಆಗ್ತಿರೋದು ರಿಸೀವ್ ಆಗ್ತಿರೋದು ಎರಡೂ ಕೂಡ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಮತ್ತು ಪ್ರೊಫೆಷನ್ನ ಬಿಟ್ಟು. ಬಿಸ್ನೆಸ್ ಮತ್ತು ಪ್ರೊಫೆಷನ್ ಅಂತ ಬಂದರೆ ಮತ್ತು ಈ ರೂಲ್ಸ್ ಅಪ್ಲೈ ಆಗುತ್ತೆ. ಬಿಸ್ನೆಸ್ ಅಂತ ಪ್ರೊಫೆಷನ್ ಕೊಟ್ಟರೆ ಅದನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಕ್ಲಿಯರ್? ಬಿಸ್ನೆಸ್ ಮತ್ತು ಪ್ರೊಫೆಷನ್ನ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಇದ್ದರೂ ಕೂಡ ಅದು ಅರ್ನ್ ಆಗ್ತಿರೋದು ರಿಸೀವ್ ಮಾಡ್ತಿರೋದು ಎರಡೂ ಕೂಡ ಔಟ್ಸೈಡ್ ಇಂಡಿಯಾ ಆಗಿದ್ದರೆ ದಟ್ ಈಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಫಸ್ಟ್ ಹೆಡ್, ದೆನ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಕಾಲಮ್ಗೆ ನಿಲ್ ಅಂತ ತೋರಿಸ್ಬೇಕು. ಸೊ ದಿಸ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಟೇಬಲ್. ತುಂಬ ಸಿಂಪಲ್ ಇದೆ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್
ಕಾನ್ಸೆಪ್ಟ್ ಈಸ್, ಸೊ ಇದ್ರ ಜೊತೆ ಈ ಇನ್ಕಮ್ ಜೊತೆ ಕ್ವಶನ್ಲಿ ಕೆಳಗಡೆ ಇನ್ನೂ ಸ್ವಲ್ಪ ಕಂಟೆಂಟ್ ಕೊಟ್ಟಿರ್ತಾರೆ, ಅಂದರೆ ಇನ್ನೂ ಸ್ವಲ್ಪ ಯಾವುದೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅಂದರೆ ಸೊ ದೋಸ್ ಇನ್ಕಮ್ಸ್ ವಿಚ್ ಆರ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್, ಅಂದರೆ ಆ ಥರದ ಇನ್ಕಮ್ಗಳಿಗೆ ಟ್ಯಾಕ್ಸ್ ಹಾಕೋ ಹಾಗಿಲ್ಲ. ಲೈಕ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಸೊ ಅದನ್ನ ತೋರಿಸಲ್ಲ ಅಲ್ವಾ. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕೊಟ್ಟಿದ್ರೆ ದರ್ ಇಸ್ ನೋ ಟ್ಯಾಕ್ಸ್ ರೈಟ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಸೊ ಆ ಥರದ್ದು ಯಾವ್ಯಾವುದೆಲ್ಲ ಎಕ್ಸಮ್ಟೆಡ್ ಇನ್ಕಮ್ಸ್ ಇದೆ ಅಂತ ನೋಡೋಣ. ಓಕೆ, ನೋಟ್ ಫಸ್ಟ್, remittance and brought into India shall not be taxable in India. So remittance and brought into India shall not be taxable in India. ಸೊ ನೀವು ಯಾವುದಾದ್ರು ರೆಮಿಟೆನ್ಸ್ ಮತ್ತು ಏನಾದ್ರು ಇದ್ದರೆ ಅದನ್ನು ಇಂಡಿಯಾಗೆ ಏನಾದರೂ ಬ್ರಾಡ್ ಅಂದರೆ ತೊಗೊಂಡು ಬಂದಿದ್ರೆ ದಟ್ ಈಸ್ ನಾಟ್ ಟ್ಯಾಕ್ಸಿಬಲ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅದಕ್ಕೆ ಯಾವುದೇ ಥರದ್ದು ಟ್ಯಾಕ್ಸ್ ಮಾಡೋ ಹಾಗಿಲ್ಲ. ದಟ್ ಈಸ್ ಜಸ್ಟ್ ನೋಟ್ ಬರಿಬೇಕು ಕೆಳಗಡೆ. ಓಕೆ, ರೆಮಿಟೆನ್ಸ್ ಆ್ಯಂಡ್ ಬ್ರಾಟ್ ಇಂಟು ಇಂಡಿಯಾ ಶಲ್ ನಾಟ್ ಬಿ ಟ್ಯಾಕ್ಸಿಬಲ್ ಇನ್ ಇಂಡಿಯಾ ಅಂತ ಜಸ್ಟ್ ಒಂದು ಸ್ಮಾಲ್ ನೋಟ್ ಬರಿಬೇಕು. ನೆಕ್ಸ್ಟ್ ಒನ್, dividend from Indian company is fully taxable. So it is very important because dividend from Indian company. So dividend from Indian company before ಇದಕ್ಕೆ ಫುಲ್ಲಿ ಎಕ್ಸಮ್ಟ್ ಇತ್ತು ಬಿಫೋರ್ 2020-21 ಲಾಸ್ಟ್ ಇಯರಲ್ಲಿ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯಿಂದ ನೀವೇನಾದರೂ ಡಿವಿಡೆಂಡನ್ನು ರಿಸೀವ್ ಮಾಡಿದರೆ ಅದಕ್ಕೆ ಫುಲ್ಲಿ ಎಕ್ಸಮ್ಟ್ ಅಂತ ಜಸ್ಟ್ ನೋಟ್ ಬರಿತಾ ಇದ್ರಿ. ಬಟ್ ಅಕಾರ್ಡಿಂಗ್ ಟು ನ್ಯೂ ಟ್ಯಾಕ್ಸ್ ರೆಜಿಮ್ ದಟ್ ಈಸ್ 2020-21, ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯಿಂದ ನೀವೇನಾದರೂ ಡಿವಿಡೆಂಡ್ ರಿಸೀವ್ ಮಾಡಿದರೆ ದಟ್ ಈಸ್ ಫುಲ್ಲಿ ಟ್ಯಾಕ್ಸೆಬಲ್. ನೆನಪಿರಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಡಿಯನ್ ಕಂಪನಿಯಿಂದ ಏನಾದ್ರು ನೀವು ಡಿವಿಡೆಂಡ್ ರಿಸೀವ್ ಮಾಡಿದರೆ ದಟ್ ಈಸ್ ಫುಲ್ಲಿ ಟ್ಯಾಕ್ಸೆಬಲ್. ಹಾಗೆಯೇ ಎಲ್ಲಿ ತೋರಿಸ್ತೀರಾ? ಇನ್ ಕೇಸ್ ಯು ಆರ್ ರಿಸೀವಿಂಗ್ ಡಿವಿಡೆಂಡ್ ಫ್ರಮ್ ಟಾಟಾ ಕಂಪನಿ ಈಸ್ ಇಂಡಿಯನ್ ಕಂಪನಿ ರೈಟ್. ಸೊ ಟ್ಯಾಕ್ಸೆಬಲ್ ಇನ್ 3 heads. ಟಾಟಾ ಕಂಪನಿ ಈಸ್ ಇಂಡಿಯಾದಲ್ಲೇ ಅರ್ನ್ ಆಗ್ತಿದೆ. ಡಿವಿಡೆಂಡ್ ಯು ಆರ್ ರಿಸೀವಿಂಗ್ ಡಿವಿಡೆಂಡ್ ಫ್ರಮ್ ಟಾಟಾ ಕಂಪನಿ ದಟ್ ಈಸ್ ಟ್ಯಾಕ್ಸೆಬಲ್ ಇನ್ 3 heads. Dividend from Indian company is fully taxable. Remember, previous year ಅಲ್ಲಿ ಏನಾಗ್ತಿತ್ತು, ಇದು ಫುಲ್ಲಿ ಎಕ್ಸಮ್ಟ್ ಇತ್ತು. ಬಟ್ ಇವಾಗ ಅಕಾರ್ಡಿಂಗ್ ಟು ನ್ಯೂ ಟ್ಯಾಕ್ಸ್ ರೂಲ್ ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಕ್ಲಿಯರ್? ದ ನೆಕ್ಸ್ಟ್ ಒನ್, ಪಾಸ್ಟ್ ಇಯರ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ ಕರೆಂಟ್ ಇಯರ್. ಸೊ ಲಾಸ್ಟ್ ಇಯರಲ್ಲಿ ಪಾಸ್ಟ್ ಇಯರ್ಸಲ್ಲಿ ಪಾಸ್ಟ್ ಇಯರ್ ಫಾರಿನ್ ಇನ್ಕಮ್ನ ನೀವು ಈ ವರ್ಷ ಇಂಡಿಯಾಗೆ ಏನಾದರೂ ಅದನ್ನ ತೊಗೊಂಡು ಬಂದಿದ್ರೆ ಕರೆಂಟ್ ಇಯರಲ್ಲಿ ಅದಕ್ಕೆ ದರ್ ಇಸ್ ನೋ ಟ್ಯಾಕ್ಸ್. ಕರೆಂಟ್ ಇಯರಲ್ಲಿ ಅದಕ್ಕೆ ಯಾವುದೇ ಥರದ್ದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇಂಡಿವಿಜುವಲ್ ಮತ್ತು ಜಾಯಿಂಟ್ ಅಕೌಂಟ್ ಅಂತ 2 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಇನ್ ಕೇಸ್ ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನಾದರೂ ಇದ್ದಿದ್ರೆ ಫಾರ್ ಇಂಡಿವಿಜುವಲ್ಗೆ ಅಪ್ ಟು 3,500 ತನಕ ಎಕ್ಸಮ್ಷನ್ ಸಿಗುತ್ತೆ. ಮೋರ್ ದೆನ್ 3,500 ಲೈಕ್ 4,000 ಇದ್ದರೆ 500ಗೆ ಏನು ಮಾಡ್ತೀರಾ, ಟ್ಯಾಕ್ಸನ್ನು ಚಾರ್ಜ್ ಮಾಡ್ತೀರಾ. ರಿಮೈನಿಂಗ್ ಅಮೌಂಟಿಗೆ ಮಾತ್ರ ಟ್ಯಾಕ್ಸ್ ಕೊಡ್ತೀರಾ. ಅಪ್ ಟು 3,500ಗೆ ದರ್ ಇಸ್ ನೋ ಟ್ಯಾಕ್ಸ್, ದಟ್ ಈಸ್ ಎಕ್ಸಮ್ಟೆಡ್. ಇನ್ ಕೇಸ್ ಜಾಯಿಂಟ್ ಅಕೌಂಟ್ ಇದ್ದರೆ ಅಪ್ ಟು 7,000 ಪರ್ ಆ್ಯನ್ ಅಲ್ಲಿ ತನಕ ನಿಮಗೆ ಎಕ್ಸಮ್ಷನ್ ಸಿಗುತ್ತೆ. ಮೋರ್ ದೆನ್ 7,000 ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. ಲಾಸ್ಟ್ ನೆಕ್ಸ್ಟ್, receipts from HUF is fully exempted under section 10 and subsection 2. That is, if you received any receipts from Hindu undivided family is fully exempted. Next, income from UTI, Unit Trust of India. In case adrina eno income generate agtide that is also exempted. Income from agriculture in India is exempted under section 10 subsection 1. If you are receiving any income through agriculture, Indian agriculture income ಏನಾದ್ರು ಇದ್ದರೆ that is also fully exempt. Gift received is exempted. Then salary received from UNO that is also exempt from tax.